ನಮಸ್ತೆ ಸ್ನೇಹಿತರೆ, ಜೈ ಶ್ರೀರಾಮ್. ಈಗ ಹಿಂದೆ ರಾಜರುಗಳ ಕಾಲದಲ್ಲಿ ನಾವು ಕೇಳ್ತಾ ಇದ್ದೇನು ಅಂದರೆ, ಇವು ರಾಜರುಗಳು ಎಷ್ಟೇ ವರ್ಷ ತಮ್ಮ ಆಡಳಿತ ಒಂದಷ್ಟು ಮಾಡಿ ಕೊನೆಗೆ ತಮ್ಮ ಮಕ್ಕಳು ಮರಿಮಕ್ಕಳಿಗೆ ಅದನ್ನು ಹಸ್ತಾಂತರ ಮಾಡಿ ಆ ರಾಜ್ಯ ಬಿಟ್ಟು ವಯಸ್ಸಾದ್ಮೇಲೆ ಹೋಗಿ ವೃದ್ಧಾಪ್ಯ ಜೀವನನ ಒಂದು ವಾನಪ್ರಸ್ಥಾಶ್ರಮ ಅಂತ ಕಾಡಲ್ಲಿ ಹೋಗಿ ಒಂದು ಏಕಾಂಗಿಯಾಗಿ ಇಲ್ಲದೆ ಒಂದು ದೇವರ ಚಿಂತನೆಯಲ್ಲೋ ಏನೋ ಒಂದು ನೆಮ್ಮದಿಯಾಗಿ ರಾಜ್ಯಭಾರ ಎಲ್ಲ ಜವಾಬ್ದಾರಿ ಬಿಟ್ಟು ನೆಮ್ಮದಿಯಾಗಿ ಒಂದು ಇದ್ರು. ಆದರೆ ಇವತ್ತಿನ ಕಲಿಯುಗದ ಈ ರಾಜಕಾರಣಿಗಳಿಗೆ ಏನಾಗಿದೆ, ಈ ಕೆಟ್ಟ ಇದು ಅಂತ ಮನಸ್ಥಿತಿ ಗೊತ್ತಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಷ್ಟು ಹಿರಿಯ 50 ವರ್ಷ ಅದಕ್ಕೂ ಹೆಚ್ಚು ಅನುಭವ ಇದೆ ರಾಜಕೀಯದಲ್ಲಿ. ಈ ಥರ ಒಂದು ವ್ಯಕ್ತಿ ಈಗ ಈ ವಯಸ್ಸಿನಲ್ಲಿ ತನ್ನ ಸ್ಥಾನಕ್ಕೂ ತನ್ನ ವಯಸ್ಸಿಗೂ ಯಾವುದಕ್ಕೂ ಒಂದು ಬೆಲೆ ಇಲ್ದಂಗೆ ಒಬ್ಬ ದೇಶದ ಪ್ರಧಾನಿನ ಒಬ್ಬ ಭಯೋತ್ಪಾದಕ ಅನ್ನೋದು, ಮೊನ್ನೆ BJP RSS ಒಂದು ವಿಷಸರ್ಪ ಅನ್ನೋದು, ಇವರು ಈ ಥರ ಒಂದು ಎಲೆಕ್ಷನ್ ಓಟಿಗೋಸ್ಕರ ಒಂದು ಯಾರೋ ಒಂದು ಜನಾಂಗನ ತುಷ್ಟೀಕರಣ ಮಾಡೋಕ್ಕೋಸ್ಕರ ಒಂದು ಈ ಥರ ಇಷ್ಟು ಕೀಳಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ಇವತ್ತಿನ ಯುವಕರು ಏನು ಈ ನವ ಯುವಕರು ರಾಜಕೀಯಕ್ಕೆ ಬಂದಿರಲ್ಲ, ಇವ್ರನ್ನ ನೋಡಿ ಏನು ಕಲಿಬೋದು? ಇವರಿಗಿಂತ ಇಷ್ಟು ಕೆಟ್ಟದಾಗ ಮಾತಾಡ್ಬೋದು, ಇಲ್ಲ ಇನ್ನೇನೋ ರೀತಿ ಬೇರೆ ರೀತಿ ಒಂದು ಪ್ರಚೋದನಾಕಾರಿಯಾಗಿ ಯಾವ ರೀತಿ ಅವರು ಎಲೆಕ್ಷನ್ಗೋಸ್ಕರ ಇದು ಮಾಡ್ಬೋದು. ಎಲ್ಲದಕ್ಕೂ ಏನೇ ಆದರೂ ಹಿರಿಯರಿಂದ ಕಲಿಬೇಕಾದ ತುಂಬ ಇರುತ್ತೆ ಅನ್ನೋದನ್ನು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಇವ್ರನ್ನ ನೋಡಿ ನಾ ಕಲಿಬೇಕು ಅನ್ನೋದು ಬಿಟ್ಟು ಈ ರೀತಿ ಇಷ್ಟು ಅಸಹ್ಯವಾಗಿ ಮಾತಾಡ್ಕೊಂಡು ಒಬ್ಬ ದೇಶದ ಪ್ರಧಾನಿಗೆ ದೇಶದ್ರೋಹಿ ಅನ್ನೋ ಮೂಲಕ ಏನು ಎಲ್ಲಿಗೆ ಈ ಮಾತು, ಏನಕ್ಕಿದು ಇಷ್ಟು ಇದಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಎಲೆಕ್ಷನ್ ಚುನಾವಣೆಯಲ್ಲಿ ಸೋತು ಈ ಥರ ಹತಾಶರಾಗ್ತಾರೆ ಅಂದರೆ ಈ ಒಂದು ಹಿರಿಯ ಪಕ್ಷ ಅದನ್ನು ಕಂಬ್ಯಾಕ್ ಮಾಡೋದಕ್ಕೆ ಹೇಗೆ, BJP ಹೇಗೆ ಸೋಲಿಸ್ಬೇಕು ಅನ್ನೋದನ್ನು ಬಿಟ್ಟು ಈ ಥರ ಮಾತಾಡ್ಕೊಂಡು ಇರೋ ಸ್ಥಾನಗಳನ್ನು ಕಳ್ಕೊಂತ ಯಾವುದಕ್ಕೆ ಮುನ್ನುಡಿ ಹಾಕ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ. ಆದಷ್ಟು ನೋಡಿ, ಯುವಕರು ಇಂಥದ್ದನ್ನು ಯಾವುದನ್ನು ತಲೆ ಕೆಡಿಸ್ಕೊಳ್ಳದೆ ಒಂದು ರಾಜಕೀಯ ಅಂದರೆ ಒಂದು ಸೌಮ್ಯವಾಗಿ ಒಂದು ತಮ್ಮ ಎದುರಾಳಿನ ಯಾವ ರೀತಿ ತಮ್ಮ ವಿಚಾರದಲ್ಲಿ ಸೋಲಿಸ್ಬೇಕು ಅನ್ನೋದನ್ನು ಎಲ್ಲರೂ ಕಲೀಲಿ ಅನ್ನೋದು ನಮ್ಮದು ಆಶಯ. ಜೈ ಶ್ರೀರಾಮ್.